ಏಕೆ ವಿರೂಪಾಕ್ಷ? ಏನಾಯಿತು? ಏನಿಲ್ಲ, ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೇ. ನೀನು ಭಕ್ತರಿಗೆ ದಾರಿ ತೋರಿಸೋನು, ಜನರಿಗೆ ಬುದ್ಧಿ ಹೇಳಬೇಕಾದವನು. ನೀನೇ ಹೀಗೆ ಬಿದ್ದರೆ ಅವರ ಪಾಡೇನು? ಹೇಳು. ವಿರೂಪಾಕ್ಷ, ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ತೀಯ? ಆ ಶಕ್ತಿ ಇದೆಯಾ ನಿನ್ನಲ್ಲಿ? ಈಗ ಹೇಳ್ತೀನಿ, ನೋಡ್ತಾ ಇರು. ಈಗ ನಿಮಗೆ ಗೊತ್ತಿರೋ ಹಾಗೆ ಉತ್ಸವದ ದಿನನೇ ಚಕ್ರೋದ್ಭವ. 21 ವರ್ಷಗಳ ನಂತರ ಶ್ರೀಚಕ್ರ ದರ್ಶನವಾಗ್ತಾ ಇದೆ. ಶ್ರೀಚಕ್ರ ಮೇಲೆ ಬಂದ ಮೇಲೆ ಅದರ ಉತ್ಸವ ನಡೆಯುತ್ತೆ. ಆದರೆ ಈ ಸಲ ಸೂರ್ಯಗ್ರಹಣ ಇದೆ. ಗ್ರಹಣ ಕಾಲದ ದೋಷ ಪರಿಹಾರ, ಗ್ರಹಣ ಕಾಲದಲ್ಲಿ ಉತ್ಸವ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಯಾರಿಗೂ ತಿಳಿತಾನೇ ಇಲ್ಲ. ಅದೇ ದೊಡ್ಡ ಕಗ್ಗಂಟಾಗಿದೆ. ಗ್ರಹಣಕ್ಕೆ ಮುನ್ನ ಮುಗಿಸೋಣ ಅಂದರೆ ಸಮಯ ಸಾಕಾಗೋದಿಲ್ಲ. ಗ್ರಹಣಕ್ಕೆ ನಂತರ ಮಾಡೋಣ ಅಂದರೆ ಅಪಮುಹೂರ್ತ. ಮಧ್ಯ ಗ್ರಹಣ ಬಂದರೆ ಮೈಲಿಗೆ ಆಗುತ್ತೆ. ಧರ್ಮ ಸೂಕ್ಷ್ಮ ತಿಳಿದಿರೋರು, ಶಾಸ್ತ್ರ ವೇದ ಪಾರಂಗತರು ಶ್ರೀ ಗುರುಗಳು. ಈಗ ಗ್ರಹಣ ದೋಷ ಪರಿಹಾರನ ನೀವೇ ಹೇಳಬೇಕು. ಗ್ರಹಣ ಮುಗಿಯೋವರೆಗೂ ಕಾಯಲೇಬೇಕು. ಆದ್ರೆ ಗ್ರಹಣ ಕಾಲ ಮುಗಿದ ನಂತರ ಮಾಡಿದ್ರೆ ಅಪಮುಹೂರ್ತ ಅಲ್ವಾ? ಶ್ರೀಚಕ್ರಕ್ಕೆ ಯಾವ ಮುಹೂರ್ತ ವಿರೂಪಾಕ್ಷ? ಏನ್ ಶಾಸ್ತ್ರಿಗಳೇ ಇದು? ಶ್ರೀಗಳ ಬಾಯಿನಲ್ಲಿ ಅಮ್ಮನವ್ರು ಆಡಿಸಿರೋ ಮಾತಿದು. ಚಕ್ರಾಪುರಿಲಿ ಶ್ರೀಚಕ್ರ ಬೇರೆ ಅಲ್ಲ, ಅಮ್ಮನವ್ರು ಬೇರೆ ಅಲ್ಲ ಅಂತ. ಶ್ರೀಚಕ್ರಕ್ಕೆ ಚೋರ್ ಭಯ ಇದೆ ಅಂದ್ರೆ ಅಮ್ಮನವ್ರನ್ನ ಎತ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಅಮ್ಮನವ್ರನ್ನೇ ಕಳ್ತನ ಮಾಡ್ತಾರೆ ಅಂದ್ರೆ ಇನ್ನೇನು ಉಳಿಸ್ತಾರೆ ಆ ದುಷ್ಟರು? ಕಳ್ಳರು ಕಳ್ತನ ಹೆಸರೇ ಕೇಳಿರಲಿಲ್ಲ ಈ ಚಕ್ರಾಪುರಿ. ಈಗ ಸರ್ವಶಕ್ತಿಯಾದ ಶ್ರೀಚಕ್ರನೇ ಗುರಿಯಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಎಂಥ ಕಾಲ ಬಂತು ಶಾಸ್ತ್ರಿಗಳೇ. ನೀವು ಶ್ರೀ ಗುರುಗಳನ್ನ ಕರೆಸಿ ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ. ನಾವು ಗ್ರಹಣದೋಷ ಪರಿಹಾರ ಹೇಳ್ತಾರೆ ಅನ್ಕೊಂಡ್ರೆ ಚೋರ ಕಾಟ ಇರೋದನ್ನ ಹೇಳಿದ್ರಲ್ಲ ಮಹಾನ್ ಗುರುಗಳೇ ಅವರು. ಈಗ ಶ್ರೀಗಳು ಹೇಳಿರೋ ವಿಷಯದಿಂದ 21 ವರ್ಷದ ನಂತರ ಎಂಥ ಸುಯೋಗ ಬಂತು ಅಂತ ಸಂತೋಷ ಬೀಳೋಂಗೂ ಇಲ್ಲ. ಬೇಸರವಾಗುತ್ತೆ ಶಾಸ್ತ್ರಿಗಳೇ, ನಮ್ಮ ಚಕ್ರಾಪುರಿಗೆ ಇಂಥ ಕಳಕ ತಟ್ಟುತ್ತಲ್ಲ ಅಂತ. ಅಪ್ಪ ಅಪ್ಪ, ವಿಷಯ ಗೊತ್ತಾಯ್ತಾ? ಅಯ್ಯೋ, ನನಗಿಲ್ಲಿ ಒಲೆ ಮುಂದೆ ಬೇಯೋಕ್ಕೆ ಪುಡ್ಸೋತಿಲ್ಲ. ಅಮ್ಮನವ್ರ ಮಹಾಮಂಗಳಾರತಿ ನೋಡೋಕ್ಕೆ ಆಗಲ್ಲ ಎಷ್ಟೋ ಸರ್ತಿ. ಅದೇನೋ ಅಂತಾರಲ್ಲ, ಸಮುದ್ರದ ವ್ಯಾಪಾರ ಉಪ್ಪಿಗೆ ಬರ ಅಂತ. ಹಾಗೆ ನನ್ನ ಕತೆ. ಅಮ್ಮನವ್ರ ಸನ್ನಿಧಿಲಿದ್ದು ಅಮ್ಮನವ್ರನ್ನೇ ನೋಡೋಕ್ಕಾಗಲ್ಲ, ಇನ್ನು ಬೇರೆ ಸುದ್ದಿಗಳು ಹೇಗೆ ಅಲ್ವೇ? ಶ್ರೀ ಗುರುಗಳು ಬಂದಿದ್ದಾರೆ. ಅವರು ಊಟಕ್ಕೆ ನಿಲ್ಲಲ್ಲ, ಬರೀ ಪ್ರಸಾದಕ್ಕೆ ಅಂತಿದ್ರು. ಈಗ ಅವ್ರೇನಾದ್ರೂ ನಿಂತು ನಾನು ಅಡುಗೆ ಮಾಡು ಅಂತ ಹೇಳಿದಾರ. ಅಷ್ಟೇ ನನ್ನ ಕತೆ ಗೋವಿಂದ. ನಂಗೆ ಮಾತಾಡಕ್ಕೆ ಬಿಡ್ತಿಲ್ಲ ನೀವು, ನಿಮ್ದೇ ಹೇಳ್ತಿದ್ದೀರಾ. ಮತ್ತೆ ನೇರವಾಗಿ ವಿಷಯಕ್ಕೆ ಹೇಳು, ಅದು ಯಾಕೆ ಪೀಠಕ್ಕೆ? ಆ ಶ್ರೀ ಗುರುಗಳು ಬಂದಿದಾರಲ್ಲ, ಅವರು ಭವಿಷ್ಯ ಹೇಳಿದ್ರಂತೆ. ಉತ್ಸವದ ದಿನ ಚಕ್ರ ಮೇಲ್ ಬರುತ್ತಂತಲ್ಲ, ಅದನ್ನ ಯಾರೋ ಕದ್ಕೊಂಡು ಹೋಗ್ತಾರಂತೆ. ದೇವಸ್ಥಾನ ತುಂಬಾ ಅದೇ ಮಾತು. ಏನು, ಶ್ರೀಚಕ್ರ ಕಳ್ತನ ಆಗುತ್ತಂತ? ಏ ಪಂಚಾಕ್ಷರಿ, ಅವತ್ತು ನೀನು ಹೇಳಿದಾಗೆ ನಿಜವಾಗ್ಲೂ ಈ ಚಕ್ರಾಪುರಿಗೆ ಶನಿ ಪ್ರಭಾವ ಅಂದ್ಕೊಂಡಿದ್ದೆ ಕಣಯ್ಯ. ಇಷ್ಟು ದಿವಸ ಬರೀ ಸಂಕಟಗಳೇ ಇದ್ವು, ಈಗ ಕಳ್ಳರು ಬಂದು ಒಕ್ಕರ್ಸ್ಕೊಂಡಿದ್ದಾರಂತೆ. ಅದು ಬಿಡಯ್ಯ ಜಗ್ಗಿ, ಇತ್ತೀಚೆಗೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ನಾವೇ ಕಳ್ಳರು ಅನ್ನೋ ಥರ ನೋಡ್ತಾರೆ. ಆ ಸಪ್ತಗಿರಿ ಮಠದ ಶ್ರೀ ಗುರುಗಳಿಗೂ ಪರಿಹಾರ ಏನೋ ಹೇಳಿದ್ರು, ಸಂತೋಷ ಆಯಿತು. ಜೊತೆಗೆ ಚೋರ ಭಯ ಇದೆ ಅಂತ ಬರೀ ಹೇಳಿಬಿಟ್ರಲ್ಲಯ್ಯ. ಹಿಂದೆಲ್ಲ ದೇವಸ್ಥಾನದ ಚಿನ್ನ ಬೆಳ್ಳಿ ಒಡವೆಗಳನ್ನು ಕದ್ದೊಯ್ದ್ರು. ಆಮೇಲೆ
ದೇವರ ವಿಗ್ರಹನ ಕದ್ದೊಯ್ದ್ರು. ಅದಾದ್ಮೇಲೆ ದೇವಸ್ಥಾನ ಸುತ್ತಮುತ್ತ ನಿಧಿ ಇದೆ ಅಂತ ದೇವಸ್ಥಾನವನ್ನೇ ಹಾಳುಗೆಡುವುದ್ರು. ಈಗ ಇತಿಹಾಸ ಪ್ರಸಿದ್ಧವಾದ ಶ್ರೀಚಕ್ರ ಉದ್ಭವವಾಗೋದೇ 21 ವರ್ಷದ ನಂತರ. ಈಗ ಇದ್ರ ಮೇಲೆ ಕಣ್ಣಾಕಿದ್ದಾರೆ ಅಂದ್ರೆ ಕಲಿಗಾಲದಲ್ಲೇ ಇದೆಲ್ಲ ಸಾಧ್ಯವಾಗೋದು ಪಂಚಾಕ್ಷರೇ. ನಿಜವಾಗ್ಲೂ ಶ್ರೀಚಕ್ರ ಕಳ್ಳತನ ಆಗ್ಬಿಟ್ರೆ ನಮ್ಮೂರಿಗೆ ನಮ್ಮ ಅಮ್ಮನವ್ರ ದೇವಸ್ಥಾನಕ್ಕೆ ಕಳಂಕ ಬಂದ್ಬಿಡ್ತಯ್ಯ. ಇತಿಹಾಸದಲ್ಲೇ ನಮ್ಮ ದೇವಸ್ಥಾನಕ್ಕೆ ಕಪ್ಪು ಚುಕ್ಕಿ ಬಿದ್ದು ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡ್ಕೊಡ್ದು. ಶ್ರೀಚಕ್ರ ರಕ್ಷಣೆಗೆ ಏನು ಮಾಡಬೇಕು ಅಂತ ಈಗಾಗಲೇ ಊರಲ್ಲಿ ಚರ್ಚೆ ಶುರುವಾಗಿದೆ. ಸುಮ್ಮನಿರಲ್ಲ ನಾವು. ಹೇ, ಹಾಗೆಲ್ಲ ಕಾನೂನನ್ನ ನಮ್ಮ ಕೈ ತಗೋಬಾರ್ದು ಕಣೋ ಆಟೋ ರಾಜ. ಸುಮ್ಮನಿರಯ್ಯ, ಎಲ್ಲ ಗೊತ್ತಿದೆ ನಮಗೆ. ನಿಮ್ಮ ದೇವಳದವ್ರದ್ದೇ ಎಲ್ಲ ಪಿತೂರಿ. ಎಷ್ಟು ದಿವಸ ದೇವಸ್ಥಾನದಲ್ಲಿರೋ ದವಸ ಧಾನ್ಯಗಳನ್ನ ಕದೀತಾ ಇದ್ರಿ ಹೆಗ್ಗಣಗಳು. ಈಗ ಶ್ರೀಚಕ್ರದ ಮೇಲೆ ಕಣ್ಣಾಕಿದ್ದೀರಾ. ದಿವಸ ಯಾಕೆ ಒಂದೊಂದೇ ಚಿನ್ನದ ಮೊಟ್ಟೆ ಕಾಯ್ಬೇಕು? ಒಟ್ಟಿಗೆ ಕೋಳಿ ಹೊಟ್ಟೆನೆ ಬಗೆದ್ಬಿಟ್ರೆ ಚಿನ್ನ ಸುರಿತಾನೆ ಇರುತ್ತೆ ಅಂತ ದುರಾಸೆ ಪಟ್ಟು ಶ್ರೀಚಕ್ರದ ಮೇಲೆ ಕಣ್ಣಾಕಿದ್ದೀರಲ್ಲ. ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇರೋದು ಸರಿನೇ. ಯಾಕಯ್ಯ ಜಗ್ಗಿ ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬರ್ತೀಯಲ್ಲಯ್ಯ? ನಮ್ಮ ಕೈಲಿ ಆಗಿದ್ರೆ ಏನಂತೆ, ಸ್ವತಃ ಅಮ್ಮನವರೇ ಕಾಪಾಡ್ಕೋತಾರೆ ಬಿಡು ಶ್ರೀಚಕ್ರನ. ಅಮ್ಮನವ್ರು ಕಾಪಾಡ್ಕೊಳ್ತಾರೋ ಬಿಡ್ತಾರೋ, ಆದ್ರೆ ನೀವುಗಳು ಅದ್ರ ರಕ್ಷಣೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ರೋ. ಶ್ರೀಚಕ್ರದ ಆಸೆಗೆ ನಮ್ಮ ಚಕ್ರಾಪುರಿ ಕಳಂಕ ತರಬೇಡ್ರೋ. ಏನಾದರೂ ಮಾತನಾಡಿ ಧರ್ಮದರ್ಶಿಗಳೇ, ಅವಾಗಲಿಂದ ನಾನೊಬ್ಬನೇ ಮಾತಾಡ್ತೀನಿ, ನೀವು ಮೌನಿ ಆಗ್ಬಿಟ್ಟಿದ್ದೀರಲ್ಲ. ತ್ರಿಪುರ ಸುಂದರಿ ಅಮ್ಮನವ್ರ ಚಕ್ರಾಪುರಿಯ ನೇಮ ನಿಷ್ಠೆ ಇಡೀ ನಾಡಿಗೆ ಖ್ಯಾತಿ. ಇಂಥ ಶಕ್ತಿ ಕ್ಷೇತ್ರದಲ್ಲಿ ಖುದ್ದು ಶ್ರೀಚಕ್ರಕ್ಕೆ ಸಂಚಕಾರ ಬರ್ತಾ ಇದ್ರೆ ಏನ್ರಿ ಅರ್ಥ? ಏನರ್ಥ ಅಂದ್ರೆ ನಾನೇನ್ ಹೇಳಿ? ಸೂರ್ಯನ ಗ್ರಹಣ ಹಿಡಿದೆ ನಮ್ಗೆ ಹಿಡಿಯುತ್ತಾ? ಅದನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತ ದೇವಾನು ದೇವತೆಗಳಾದ ಶ್ರೀಕೃಷ್ಣ ಪರಮಾತ್ಮ ರಾಮಚಂದ್ರನಿಗೆ ಅಪಖ್ಯಾತಿ ತಪ್ಪಿದ್ದಲ್ಲ ಅಂತದ್ರಲ್ಲಿ ಶ್ರೀಚಕ್ರ ಏನು ಮಹಾ? ಆಹಾ, ಎಷ್ಟು ಸುಲಭವಾಗಿ ಬಿಟ್ರಿ ಸ್ವಾಮಿ. ನಿಮ್ಮ ಬಾಯಲ್ಲಿ ಬರುವಂತ ಮಾತಲ್ಲ ಇದು. ಇನ್ಯಾರ ಬಾಯಲ್ಲಿ ಬರುವಂತ ಮಾತಿದು? ಅಲ್ರಿ, ನನ್ನ ಮೇಲೆ ಬಂದೆಗ್ಲಾದ್ರೆ ನಾನೇನ್ ಮಾಡ್ಲಿ? ಶ್ರೀಗಳನ್ನು ಕರೆಸಿದ್ದು ಗ್ರಹಣ ದೋಷಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ ಹೇಳಿ. ಅವರು ಶ್ರೀಚಕ್ರಕ್ಕೆ ಚೋರ ಭಯ ಇದೆ ಅಂತ ಹೇಳಿದ್ರು. ನಾನೇನ್ ಮಾಡ್ಲಿ ಅದಕ್ಕೆ? ಅವ್ರನ್ನೇ ಕರೆಸಿ ಕೇಳಿ ಪರಿಹಾರನ. ಇಂಥ ಮಾತನ್ನು ಕೇಳಕ್ಕೇನ್ರಿ ನಿಮ್ಮನ್ನ ಧರ್ಮದರ್ಶಿ ಸ್ಥಾನದಲ್ಲಿ ಕೂಡ್ಸಿರೋದು? ನೀವೇನ್ರಿ ಕೂರ್ಸೋದು? ಅರ್ಹತೆ ಇದೆ ನಿನ್ಗೆ, ಕೂತಿದ್ದೀನಿ. ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಆ ಮಹಾತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ವಂಶ ಪಾರಂಪರ್ಯವಾಗಿ ತಲೆ ತಲಾಂತರಗಳಿಂದ ಬಂದಿರುವಂತಹ ನಡಾವಳಿಕೆ ಇದು. ನನಗೆ ಯೋಗ್ಯತೆ ಇದೆ, ಕೂತಿದ್ದೀನಿ. ನಿಮ್ಮ ಕೃಪೆಯಿಂದ ಕೂತಿಲ್ಲ. ದೇವಸ್ಥಾನ ಅಂದ್ರೆ ವಂಶಾಧಿಕಾರ ಆಗ್ಲಿ ಸರ್ವಾಧಿಕಾರ ಆಗ್ಲಿ ಎಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ನಿಮ್ಮನ್ನ ಕೂರ್ಸಿರೋದು ನಾವು, ಇಳಿಸೋದು ಗೊತ್ತು. ಇಳಿಸ್ರಿ. ಅದ್ ಹೇಗೆ ಇಳಿಸ್ತಿರೋ ನಾನು ನೋಡ್ತೀನಿ. ಉತ್ಸವ ಕಳೆದು ಶ್ರೀಚಕ್ರದ ಸಮಸ್ಯೆ ನಿವಾರಣೆ ಆಗೋವರೆಗೂ ನಾನೇ ಎಲ್ಲ. ನಿನ್ ಸುಂದ್ರಿ ಮೇಲೆ ಆಣೆ, ಅದೇನು ಅಂತ ನೀನ್ ನನಗೆ ಹೇಳಲೇಬೇಕು. ನಾನು ಸುಂದ್ರಿ ಮೇಲೆ ಆಣೆ ಮಾಡಿದ್ದೀನಿ, ಈ ಕೆಲಸನ ಮಾಡೇ ಮಾಡ್ತೀನಿ, ಯಾರಿಗೂ ಹೇಳಲ್ಲ ಅಂತ. ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಮಾಡ್ತೀನಿರು ನಿನ್ಗೆ.